ಶಾಲೆಯ ಮಕ್ಕಳು ಯೂನಿಫಾರ್ಮ್ನಲ್ಲಿ ಪ್ರೇಯರ್ಗೋಸ್ಕರ ಶಿಸ್ತಿನಿಂದ ನಿಂತಿದ್ದರು. ನಾನು BO ರಮೇಶ್ರವರು ಭೇಟಿ ಕೊಟ್ಟಾಗ ಶಿಕ್ಷಕ ವೃಂದದವರು SSLCಯಲ್ಲಿ 100% ಫಲಿತಾಂಶಕ್ಕೋಸ್ಕರ ಶ್ರಮವಹಿಸಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ್ಭುತವಾದ ಬೆಲ್ಲನ್ನು ಬಾರಿಸ್ತಾರೆ. ಇಲ್ಲಿ ಆಯನೂರು ಉರ್ದು ಶಾಲೆಗೆ ಬಂದಿದ್ದೀವಿ. ಅಲ್ಲಿ ಹೆಡ್ ಮಾಸ್ಟರ್ ನಮ್ಮ ಜೊತೆಗೆ ಇದ್ದಾರೆ. BO ಸಾಹೇಬರು ರಮೇಶ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಯಾವ ಥರ ತರಗತಿಗಳಿಗೆ ವಿದ್ಯಾರ್ಥಿಗಳಿಗೆ ಮೋಟಿವೇಟ್ ಮಾಡ್ತಾರೆ, ಆಮೇಲೆ ಅವ್ರ ಪ್ರಗತಿಯಲ್ಲಿ ಇಂಪ್ರೂವ್ಮೆಂಟ್ಸ್ ಯಾವ ಥರ ಮಾಡ್ತಾರೆ ಅಂತೇಳಿ ನೋಡೋಣ ಅಂತ ಇವತ್ತಿನ ದಿವಸ ಬಂದಿದ್ದೀನಿ. ಹೆಡ್ ಮಾಸ್ಟರ್ ಇವತ್ತಿನ ದಿವಸ ನಮ್ಗೆ ಸಿಕ್ಕ್ಯಾರೆ. ಅವ್ರು ಒಂದೆರಡು ಮಾತುಗಳನ್ನ ಹೇಳ್ಬೇಕು ಅಂತ ಕೇಳ್ಕೊಂತೀವಿ. ಸರ್, ನಮ್ಮ ಶಾಲೆ 19 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಸೊ ಪ್ರತಿದಿನ ಬೆಳಿಗ್ಗೆ 9 ಗಂಟೆಯಿಂದ ಶಾಲೆ ಪ್ರಾರಂಭ ಆಗುತ್ತೆ. ಸೊ ಅದರ ಜೊತೆಗೆ ನಮಗೆ ಸಹಕಾರ ನೀಡ್ತಿರ್ತಕ್ಕಂಥವ್ರು ನಮ್ಮ ಕ್ಷೇತ್ರ ಶಿಕ್ಷಕ ರಮೇಶ್ ಸರ್ ಅವರು. ಸೊ ಚೆನ್ನಾಗಿ ಓದಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ಪ್ರತಿಫಲ ಸಿಗುತ್ತೆ. ಸೋಮಾರಿತನದಿಂದ ಭಾಳ ಜನ ಹಾಳಾಗಿದ್ದಾರೆ. ಕಷ್ಟಪಟ್ಟು ಕೆಲಸ ಮಾಡಿ ವರ್ಕ್ ಮಾಡಿ ಯಾರು ಹಾಳಾಗಿಲ್ಲ. ಹೌದಾ? ನೀವು ಎಷ್ಟು ವರ್ಕ್ ಮಾಡ್ತೀರೋ, ಎಷ್ಟು ಓದ್ತಿರೋ, ಎಷ್ಟು ಬರೀತಿರೋ ಅಷ್ಟು ಮಾರ್ಕ್ಸ್ ಬರುತ್ತೆ. ಕೈ ಕೆಸರು ಆದರೆ ಬಾಯಿ ಮೊಸರು. ಅದಕ್ಕೆ ಹಿಂದೆ ಗಾದೆ ಹೇಳಿದ್ದಾರೆ ಅಲ್ವಾ? ಬಸವಣ್ಣವ್ರು 12ನೇ ಶತಮಾನದಲ್ಲಿ ಹೇಳಿದ್ದಾರೆ, ಕಾಯಕವೇ ಕೈಲಾಸ. ಹೇಗಿದೆ ಶಾಲೆ ಪಾಠಗಳೆಲ್ಲ ಹೇಗೆ ಮಾಡ್ತಾರೆ ಮಾಸ್ಟರ್ಗಳೆಲ್ಲ? ಚೆನ್ನಾಗಿ ಮಾಡ್ತಾರಾ? ನೀನು ಚೆನ್ನಾಗಿ ಓದ್ತಾ ಇದೆಯಾ? ಹಾಂ, ಬೆಳಿಗ್ಗೆ ಎಷ್ಟೊತ್ತಿಗೆ ಬರ್ತೀಯಾ? ಡೈಲಿ 9 ಗಂಟೆಗೆ ಬಂದು ಓದ್ತೀಯಾ? ಸಂಜೆ ಎಷ್ಟೊತ್ತಿಗೆ ಹೋಗ್ತೀಯಾ? ಹೌದಾ? ಎಷ್ಟನೇ ಕ್ಲಾಸು? 10th. ಚೆನ್ನಾಗಿ ಓದಬೇಕು, ಮಾರ್ಕ್ಸ್ ತೊಗೊಬೇಕು ಆಯಿತಾ?